ಒಂದ್ಸಲ ಊಹಿಸ್ಕೊಳ್ಳಿ, ಕ್ಯಾಲೆಂಡರ್ನಲ್ಲಿ ದಿನಾಂಕ ಫೆಬ್ರವರಿ 12, 2026. ಬಾಂಗ್ಲಾದೇಶದ ಇಡೀ ದೇಶ ಚುನಾವಣಾ ಫಲಿತಾಂಶಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾಯ್ತಿದೆ. ಅದೇ ಕ್ಷಣದಲ್ಲಿ ದೇಶದ ಎಲ್ಲೆಡೆ ಒಂದೇ ಸಲಕ್ಕೆ ಕತ್ತಲೆಯೊಳಗೆ ಜಾರಿ ಹೋಗುತ್ತದೆ. ಇದು ಯಾವ ತುಫಾನಿನಿಂದಲ್ಲ, ಪ್ರಕೃತಿ ವಿಪತ್ತಿನಿಂದಲ್ಲ, ಯಾವ ಮುಂಚಿತ ಎಚ್ಚರಿಕೆಯೂ ಇಲ್ಲ. ಕೇವಲ ಒಂದು ನಿಶ್ಶಬ್ದ ಸಿಗ್ನಲ್ ಮಾತ್ರ. ವಿದ್ಯುತ್ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈಗ ದಿನಾಂಕ ಜನವರಿ 30. ಇನ್ನು ಕೇವಲ 2 ವಾರಗಳಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಢಾಕಾದ ಬೀದಿಗಳಲ್ಲಿ ಕಿವಿಯಿಟ್ಟು ಕೇಳಿದರೆ ವೋಟಿಂಗ್ ಬಗ್ಗೆ ಯಾವ ಚರ್ಚೆಯೂ ಕೇಳಿಸುವುದಿಲ್ಲ. ಕೇಳಿಸುತ್ತಿರುವುದು ಒಳಗೊಳಗೆ ಬೆಳೆಯುತ್ತಿರುವ ಒಂದು ನಿಶ್ಶಬ್ದ ಭಯ ಮಾತ್ರ. ಏಕೆಂದರೆ ಸುದ್ದಿಗಳು ಬರುತ್ತಿವೆ, ಈ ಬಾರಿ ದೆಹಲಿ ಎಚ್ಚರಿಕೆ ಕೊಡುತ್ತಿಲ್ಲ, ಈ ಬಾರಿ ದೆಹಲಿ ನೇರವಾಗಿ ಕ್ರಮ ಕೈಗೊಳ್ಳುತ್ತಿದೆ. ಆದರೆ ಈ ಕ್ರಮ ಬಂದೂಕುಗಳಿಂದಲ್ಲ, ಈ ಕ್ರಮ ಕೇವಲ ಸ್ವಿಚ್ ಆಫ್ ಮಾಡುವುದು ಮಾತ್ರ. ಬಾಂಗ್ಲಾದೇಶಕ್ಕೆ ಲೈಫ್ ಲೈನ್ ಎಂದು ಕರೆಯಲ್ಪಡುವ ರಾಮ್ಪಾಲ್ ವಿದ್ಯುತ್ ಕೇಂದ್ರದಲ್ಲಿ ಕಳೆದ ಕೆಲವು ರಾತ್ರಿಗಳಲ್ಲಿ ಏನ್ ನಡೆದಿದೆ ಗೊತ್ತೇ? ಭಾರತ ಏಕೆ ಒಂದೇ ಸಲಕ್ಕೆ ತನ್ನ ಸ್ಟ್ರಾಟಜಿಕ್ ಅಸೆಟ್ಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದೆ? ಇಂದು ನಾನು ನಿಮ್ಮ ಮುಂದೆ ಇಡುವ ಮಾಹಿತಿಯನ್ನ ಕೇಳಿದ ನಂತರ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಫೆಬ್ರವರಿ 12 ಒಂದು ವೋಟಿಂಗ್ ದಿನವಲ್ಲ, ಅದು ಒಂದು ಸ್ಟ್ರಾಟಜಿಕ್ ಚೆಕ್ಮೇಟ್ ದಿನ. ಜಿಯೋಪಾಲಿಟಿಕ್ಸ್ನಲ್ಲಿ ಒಂದು ಮಾತಿದೆ, ಶಾಂತಿ ಶಕ್ತಿ ಇರುವವನಿಗೆ ಮಾತ್ರ ಸರಿ ಹೊಂದುತ್ತದೆ. ಕಳೆದ 18 ತಿಂಗಳುಗಳಿಂದ ಭಾರತ ಮೌನವಾಗಿತ್ತು. ಬಹಳಷ್ಟು ಜನ ಭಾರತ ದುರ್ಬಲವಾಗಿ ಹೋಯಿತೆಂದುಕೊಂಡರು. ಆದರೆ ಅವರು ಒಂದು ವಿಷಯ ಮರೆತಿದ್ರು. ಹುಲಿ ಬೇಟೆಗೆ ಮೊದಲು 2 ಹೆಜ್ಜೆ ಹಿಂದಕ್ಕೆ ಹೋದರೆ ಅದು ಭಯದಿಂದಲ್ಲ, ಅದು ದೊಡ್ಡ ಜಿಗಿತಕ್ಕೆ ಸಿದ್ಧವಾಗುತ್ತಿರುವುದರಿಂದ. ಈಗಿನ ಭಾರತ ಗಡಿಯಲ್ಲಿ ನಿಂತು ಕೂಗಾಡುವುದಿಲ್ಲ. ಭಾರತ ಹೀಗೆ ಒತ್ತಡ ಹಾಕುತ್ತದೆ. ಆ ಒತ್ತಡ ಎಲುಬಿನೊಳಗೆ ಇಳಿದು ಹೋಗುವಂಥದ್ದು. ಇದೇ ಹೊಸ ಭಾರತೀಯ ಡಿಪ್ಲೊಮಸಿ. ನೀವು ಭಾರತೀಯನಾಗಿ ಹೆಮ್ಮೆ ಪಡುತ್ತಿದ್ದೀರೆ? ಹೊಸ ಭಾರತ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಎಂದು ನಂಬುತ್ತಿದ್ದೀರೆ? ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಬರೆಯಿರಿ ಜಯ ಭಾರತ. ಏಕೆಂದರೆ ನಿಜದ ಆಟ ಈಗ ಶುರುವಾಗುತ್ತಿದೆ. ನಾನು ಏಕೆ ಬ್ಲ್ಯಾಕ್ಔಟ್ ಕತ್ತಲೆಯ ಬಗ್ಗೆ ಮಾತನಾಡುತ್ತಿದ್ದೇನೆ? ಇದು ರೂಪಕವಲ್ಲ, ಇದು ನಿಖರವಾದ ಲಾಜಿಸ್ಟಿಕ್ಸ್. ಚೆನ್ನಾಗಿ ಗಮನಿಸಿ. ಕಳೆದ 1 ವಾರದಲ್ಲಿ ಅತ್ಯಂತ ಗೌಪ್ಯವಾಗಿ ರಾಮ್ಪಾಲ್ ವಿದ್ಯುತ್ ಕೇಂದ್ರದಿಂದ 8 ಹಿರಿಯ ಭಾರತೀಯ ಇಂಜಿನಿಯರ್ಗಳನ್ನು ಭಾರತಕ್ಕೆ ಹಿಂತಿರುಗಿಸಲಾಗಿದೆ. ಈ ವಿಷಯ ಮುಖ್ಯವಾಹಿನಿ ಮಾಧ್ಯಮದಲ್ಲಿ ಕಾಣಿಸುವುದಿಲ್ಲ. ಎನ್ಟಿಪಿಸಿ ಮತ್ತು ಬಿಪಿಡಿಬಿ ಜಂಟಿಯಾಗಿ ನಡೆಸುವ ರಾಮ್ಪಾಲ್ ಪವರ್ ಪ್ಲಾಂಟ್ನ ಆಪರೇಷನಲ್ ಕಂಟ್ರೋಲ್ ಭಾರತೀಯ ಇಂಜಿನಿಯರ್ಗಳ ಕೈಯಲ್ಲೇ ಇದೆ. ಒಂದು ಸಲ ಊಹಿಸಿಕೊಳ್ಳಿ, ಒಂದು ಹೈಟೆಕ್ ಪವರ್ ಪ್ಲಾಂಟ್ನಿಂದ ಮೆದುಳೇ ತೆಗೆದುಹಾಕಿದರೆ ದೇಹ ಎಷ್ಟು ಕಾಲ ಓಡುತ್ತದೆ? ಈ ಪ್ಲಾಂಟ್ ಈಗ ಮುಚ್ಚುವ ಅಂಚಿನಲ್ಲಿದೆ. ಇದು ಮಾತ್ರವಲ್ಲ, ಅದಾನಿ ಗ್ರೂಪ್ ಬಾಂಗ್ಲಾದೇಶಕ್ಕೆ ಸರಬರಾಜು ಮಾಡುವ 1600 ಮೆಗಾವ್ಯಾಟ್ ವಿದ್ಯುತ್ ಕೂಡ ಬಿಲ್ಗಳ ಬಾಕಿ ವಲಯದಿಂದ ಯಾವುದೇ ಕ್ಷಣದಲ್ಲೂ ನಿಲ್ಲುವ ಸ್ಥಿತಿಯಲ್ಲಿದೆ. ಅದಕ್ಕೆ ತೋಡು ಫ್ರೆಂಡ್ಶಿಪ್ ಪೈಪ್ಲೈನ್, ಡೀಸೆಲ್ ಇಂಧನ ಹೋಗುವ ಮಾರ್ಗ. ಬರುವ 1-2 ದಿನಗಳಲ್ಲಿ ಅದು ಒಣಗಿ ಹೋಗಬಹುದು ಎಂಬ ಮಾಹಿತಿ. ಸೈನಿಕ ಭಾಷೆಯಲ್ಲಿ ಇದನ್ನು ಸ್ಟ್ರಾಟಜಿಕ್ ಪ್ಯಾರಾಲಿಸಿಸ್ ಎನ್ನುತ್ತಾರೆ. ಅಂದರೆ ಸೈನ್ಯವನ್ನು ಕಳುಹಿಸದೆಯೇ ಇಂಧನ, ವಿದ್ಯುತ್ ಸಪ್ಲೈ ಚೈನ್ ಅನ್ನು ನಿಯಂತ್ರಿಸಿ ಇಡೀ ದೇಶವನ್ನು ಅಚೇತನಗೊಳಿಸುವುದು. ಇಂಧನ ಎಂದರೆ ದೇಶದ ಆರ್ಥಿಕತೆಯ ರಕ್ತ. ರಕ್ತ ಪರಿಚಲನೆ ನಿಂತರೆ ದೇಹ ನಿಲ್ಲುತ್ತದೆ, ವಿದ್ಯುತ್ ಇಲ್ಲದಿದ್ದರೆ ಜೀವನ ನಿಲ್ಲುತ್ತದೆ. ಭಾರತ ಟಾರ್ಗೆಟ್ ಮಾಡಿರುವುದು ಇದನ್ನೇ. ಏಕೆಂದರೆ ಪ್ರಸ್ತುತ ಸ್ಥಿತಿಯಲ್ಲಿ ಸ್ವತಂತ್ರ ನ್ಯಾಯಯುತ ಚುನಾವಣಾ ವಾತಾವರಣ ಇಲ್ಲ. ಭಾರತಕ್ಕೆ ಇದು ಚೆನ್ನಾಗಿ ಗೊತ್ತು. ಈಗ ನಿಜವಾದ ಬ್ಯಾಕ್ಡೋರ್ ಮಾಹಿತಿ. ಕಳೆದ 16-17 ತಿಂಗಳುಗಳಿಂದ ಭಾರತ ಸರ್ಕಾರ ಶೇಖ್ ಹಸೀನಳನ್ನು ಕಠಿಣ ನಿಯಂತ್ರಣದಲ್ಲಿಟ್ಟಿತು. ಮಾಧ್ಯಮದ ಮುಂದೆ ಬರುವುದನ್ನು ಅನುಮತಿಸಿರಲಿಲ್ಲ. ಆದರೆ ಕಳೆದ ಕೆಲವು ದಿನಗಳಲ್ಲಿ ಸೀನ್ ಸಂಪೂರ್ಣ ತಿರುಗಿ ಹೋಗಿದೆ. ಜನವರಿ 2ನೇ ಅರ್ಧಭಾಗದಲ್ಲಿ ದೆಹಲಿಯಲ್ಲಿ ನಡೆದದ್ದು ಇತಿಹಾಸದಲ್ಲಿ ಇಲ್ಲದ ಘಟನೆ. ಅವಾಮಿ ಲೀಗ್ ದೆಹಲಿಯಲ್ಲಿ 2 ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿತು. ಭಾರತ ತಡೆಯಲಿಲ್ಲ, ವೇದಿಕೆ ಕೊಟ್ಟಿತು. ಅತಿದೊಡ್ಡ ಬಾಂಬ್ ಸ್ಫೋಟವಾಯಿತು ಜನವರಿ 23ರಂದು. ಫಾರಿನ್ ಕರೆಸ್ಪಾಂಡೆನ್ಸ್ ಕ್ಲಬ್ ಫಾರ್ ಸೌತ್ ಏಷ್ಯಾ ತಮ್ಮ ಆಹ್ವಾನದಲ್ಲಿ ಶೇಖ್ ಹಸೀನಳನ್ನು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಎಂದು ಸಂಬೋಧಿಸಿ ಆಮೆಯ ಆಡಿಯೋ ಸಂದೇಶವನ್ನು ಪ್ರಸಾರ ಮಾಡಿತು. ಇದಕ್ಕೆ ಅರ್ಥ ಒಂದೇ, ಭಾರತ ಯಾರನ್ನು ಚಟ್ಟಬದ್ಧ ಪಾಲಕನಾಗಿ ನೋಡುತ್ತಿದೆ ಎಂಬುದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿಬಿಟ್ಟಿದೆ. ಇಲ್ಲಿ ನಿಲ್ಲಲಿಲ್ಲ. ಢಾಕಾದ ಬ್ರಿಟಿಷ್ ಹೈಕಮಿಷನರ್ ಸಾರಾ ಕುಕ್ ಗೌಪ್ಯವಾಗಿ ಶೇಖ್ ಹಸೀನಳನ್ನು ಭೇಟಿಯಾದರು. ಭಾರತ ಅನುಮತಿಯಿಲ್ಲದೆ ಈ ಸಭೆ ನಡೆಯುತ್ತಿರಲಿಲ್ಲ. ಅಂದರೆ ಸಮನ್ವಯ ಸ್ಪಷ್ಟ. ಅಮೆರಿಕ, ಪಾಶ್ಚಾತ್ಯ ದೇಶಗಳು ಇಲ್ಲಿಯವರೆಗೆ ಉಗ್ರವಾದಿ ಶಕ್ತಿಗಳನ್ನು ಬಳಸಿ ರೆಜಿಮ್ ಚೇಂಜ್ ಕನಸು ಕಾಣುತ್ತಿದ್ದವು. ಭಾರತ ಆ ಕನಸನ್ನು ಅಲ್ಲಿಯೇ ಕತ್ತರಿಸಿಬಿಟ್ಟಿತು. ತಾರಾಜಿಯಾ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾನೆ ಎಂದುಕೊಂಡರೆ ಭಾರತ ಹಾಕಿರುವ ಪಾವು ಬೇರೆಯೆಡೆ ಇದೆ ಎಂಬುದನ್ನು ಈ ಘಟನೆಗಳೇ ತಿಳಿಸುತ್ತಿವೆ. ಆದರೆ ಫೆಬ್ರವರಿ 12ರಂದು ಏನಾಗುತ್ತದೆ? ಪರಿಸ್ಥಿತಿ ನೋಡಿದಲೇ ಚುನಾವಣೆಯೇ ನಡೆಯುತ್ತದೆಯೇ ಎಂಬುದೇ ಪ್ರಶ್ನೆ.
ವಿಎಲ್ ಆಡಳಿತದ ಲೆಕ್ಕದ ಪ್ರಕಾರವೇ ಚುನಾವಣಾ ಪ್ರಚಾರದಲ್ಲಿ 25 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಪ್ರಕಾರ ಚುನಾವಣಾ ದಿನ ಅಥವಾ ಅದಕ್ಕಿಂತ ಮೊದಲು ಈ ಸಂಖ್ಯೆ 100 ದಾಟಬಹುದು. ಹೊರಗಿನಿಂದ ಬಂದ ಹಡಗುಗಳಲ್ಲಿ ತುಂಬಿದ ಅಕ್ರಮ ಆಯುಧಗಳು ಈಗ ಉಗ್ರವಾದಿಗಳ ಕೈಯಲ್ಲಿವೆ. ಈ ಪರಿಸ್ಥಿತಿಯಲ್ಲಿ ಭಾರತ ಶುರು ಮಾಡಿರುವ ಸಾಫ್ಟ್ ಬ್ಲಾಕೇಡ್, ಇಂಜಿನಿಯರ್ಗಳ ಉಪಸಂಹಾರ, ವಿದ್ಯುತ್ ಅನಿಶ್ಚಿತಿ ಇವೆಲ್ಲ ಎಚ್ಚರಿಕೆಗಳು. ಜನಜೀವನ ಕುಸಿದರೆ, ಜನರು ಕತ್ತಲೆಯಲ್ಲಿದ್ದರೆ ಆ ಕೋಪ ಅಂತರಿಮ ಸರ್ಕಾರದ ಮೇಲೆಯೇ ಬೀಳುತ್ತದೆ. ಜನರು ರಸ್ತೆಗಿಳಿದರೆ ಚುನಾವಣೆಗಿಂತ ಬದುಕುವುದೇ ದೊಡ್ಡ ಸಮಸ್ಯೆಯಾಗುತ್ತದೆ. ಭಾರತ ಕಾಯುತ್ತಿರುವುದು ಇದನ್ನೇ. ಸ್ಟ್ರಾಟಜಿಕ್ ಚೆಕ್ಮೇಟ್ ಸೃಷ್ಟಿಸಿ ಚುನಾವಣೆಯನ್ನು ವಾಯಿದಾ ಮಾಡಿಸುವುದು, ತಟಸ್ಥ ಪರ್ಯವೇಕ್ಷಕ ಸರ್ಕಾರ ತರುವುದು, ತಮಗೆ ಅನುಕೂಲಕರ ಸಮನ್ವಯ ಸಿದ್ಧಪಡಿಸಿಕೊಳ್ಳಲು ಸಮಯ ಪಡೆಯುವುದು. 1871ರಲ್ಲಿ ಭಾರತ ಬಂದೂಕಿನೊಂದಿಗ ಪಕ್ಕ ನಿಂತಿತು. 2026ರಲ್ಲಿ ಭಾರತದ ಕೈಯಲ್ಲಿರುವುದು ಸ್ವಿಚ್. ಫೆಬ್ರವರಿ 12ರಂದು ಬ್ಯಾಲೆಟ್ ಬಾಕ್ಸ್ನಲ್ಲಿ ಓಟುಗಳು ಬೀಳುತ್ತವೆಯೇ ಅಥವಾ ಇಡೀ ಬಾಂಗ್ಲಾದೇಶ ಕತ್ತಲೆಯಲ್ಲಿ ಮುಳುಗಿ ಹೊಸ ಬೆಳಕಿಗಾಗಿ ಕಾಯುತ್ತದೆಯೇ? ಇನ್ನು ಕೆಲವು ದಿನಗಳಲ್ಲಿ ಸ್ಪಷ್ಟವಾಗುತ್ತದೆ. ಫ್ರೆಂಡ್ಸ್, ಇಲ್ಲಿ ನಿಲ್ಲಿಸಿದರೆ ಕಥೆ ಅರ್ಧಾಂತರವಾಗಿ ಉಳಿಯುತ್ತದೆ. ಈ ಸ್ಟ್ರಾಟಜಿಕ್ ಚೆಕ್ಮೇಟ್ ಹಿಂದಿನ ಬ್ಯಾಕ್ಗ್ರೌಂಡ್ ಏನು? ಬಾಂಗ್ಲಾದೇಶ ರಾಜಕೀಯ ಹೇಗೆ ತಲೆಕೆಳಗಾಯಿತು? 2024 ಆಗಸ್ಟ್ 5ರಂದು ಶೇಖ್ ಹಸೀನಾ 15 ವರ್ಷಗಳ ಪಾಲನೆ ಮುಗಿಯಿತು. ವಿದ್ಯಾರ್ಥಿ ನೇತೃತ್ವದ ಆಂದೋಲನದ ನಂತರ ಆಮೆ ಭಾರತಕ್ಕೆ ಹೋದಳು. ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಅಂತರಿಮ ಸರ್ಕಾರ ರಚನೆಯಾಯಿತು. ಈಗ 2026 ಫೆಬ್ರವರಿ 12ರಂದು ಚುನಾವಣೆ. ಆದರೆ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶದ ಇತಿಹಾಸದಲ್ಲೇ ಅತಿದೊಡ್ಡ ಹಿಂಸಾಚಾರದ ಟ್ರೆಂಡ್ ಕಾಣಿಸುತ್ತಿದೆ. ಹಿಂದಿನ ಚುನಾವಣೆಗಳಲ್ಲಿ 2018ರಲ್ಲಿ 17 ಮಂದಿ, 2014ರಲ್ಲಿ 142 ಮಂದಿ, 2008ರಲ್ಲಿ 21 ಮಂದಿ ಸತ್ತರು. ಈಗ ಪ್ರಚಾರ ಹಂತದಲ್ಲೇ 25 ಮಂದಿ ಮೃತಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಚುನಾವಣಾ ದಿನದ ವೇಳೆಗೆ ಈ ಸಂಖ್ಯೆ 100 ದಾಟಬಹುದು. ಇವು ಸಂಖ್ಯೆಗಳಲ್ಲ, ಒಂದು ಪ್ಯಾಟರ್ನ್. ಬಾಂಗ್ಲಾದೇಶ ಚುನಾವಣೆಗಳಲ್ಲಿ ಹಿಂಸೆ ಯಾವಾಗಲೂ ಭಾಗವೇ. 1991ರಲ್ಲಿ 49 ಮಂದಿ, 2014ರಲ್ಲಿ ಬಾಯ್ಕಾಟ್ನೊಂದಿಗೆ 142 ಮಂದಿ. ಈ ಬಾರಿ ಪರಿಸ್ಥಿತಿ ಇನ್ನಷ್ಟು ಅಸ್ಥಿರ. ಅವಾಮಿ ಲೀಗ್ ಬ್ಯಾನ್ ಆಗಿದೆ. ಹಸೀನಾ ಭಾರತದಲ್ಲಿ ಎಕ್ಸೈಲ್ನಲ್ಲಿದ್ದಾಳೆ. ಆಮೆ ಪಕ್ಷ ಬ್ಯಾಲೆಟ್ನಲ್ಲಿಲ್ಲ. ಆದ್ದರಿಂದ ಫ್ರೆಂಡ್ಸ್, 2026ರಲ್ಲಿ ಭಾರತದ ಕೈಯಲ್ಲಿರುವುದು ಸ್ವಿಚ್. ಫೆಬ್ರವರಿ 12ರಂದು ಬ್ಯಾಲೆಟ್ ಬಾಕ್ಸ್ನಲ್ಲಿ ಓಟು ಬೀಳುತ್ತದೆಯೇ ಅಥವಾ ಇಡೀ ಬಾಂಗ್ಲಾದೇಶ ಕತ್ತಲೆಯಲ್ಲಿ ಮುಳುಗಿ ಹೊಸ ಉದಯಕ್ಕಾಗಿ ಕಾಯುತ್ತದೆಯೇ? ಇನ್ನು ಕೆಲವು ದಿನಗಳಲ್ಲಿ ಸ್ಪಷ್ಟವಾಗುತ್ತದೆ. ಪಿಕ್ಚರ್ ಇನ್ನೂ ಪೂರ್ಣವಾಗಿಲ್ಲ ಫ್ರೆಂಡ್ಸ್. ಕಣ್ಣಿಟ್ಟಿರಿ ಕಲ್ಕತ್ತಾ ಡೈಲಾಗ್ ಮೇಲೆ. ಈ ವಿಡಿಯೋವನ್ನು ಶೇರ್ ಮಾಡಿ, ಸತ್ಯವನ್ನು ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.